ಕಾಲೇಜಿಗೆ ಹೊರಟಿರೋ ಹಾಗಿದೆ. ಹೌದು ಮೇಡಮ್, ಕಾಲೇಜ್ ಹೋಗ್ತಾ ಇದ್ದೀನಿ. ಬನ್ನಿ ಇಬ್ಬರು ಸೇರಿ ಹೋಗೋಣ. ಒಂದು ನಿಮಿಷ ಲಕ್ಷ್ಮಿ, ಏನು ಅನ್ಕೊಳ್ಳಲ್ಲ ಅಂದರೆ ನಾನು ನಿನ್ನ ಹತ್ರ ಒಂದು ಮಾತನ್ನ ಕೇಳಬೇಕು ಅಂತ ಇದ್ದೆ. ಅದೇನಂತ ಹೇಳಿ. ಅದು ಏನಂದರೆ ಲಕ್ಷ್ಮಿ, ಇಷ್ಟು ದಿನದ ನನ್ನ ನಿನ್ನ ಮಧ್ಯೆ ಇದ್ದ ಸ್ನೇಹ ಯಾವಾಗ ನನ್ನ ಮನಸ್ಸಿನಲ್ಲಿ ಪ್ರೀತಿಯಾಗಿ ಬದಲಾಯಿತು ಅಂತ ನನಗೆ ಗೊತ್ತಿಲ್ಲ. ನಾನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಅದೇ ನಿನ್ನಂಥ ನಗುಮುಗದ ಸುಂದರಿಯನ್ನ ಕೇಳಿದು ನನ್ನ ಬಾಳ ಸಂಗಾತಿಯಾಗಿ ಮಾಡಿಕೊಂಡು ಸ್ವರ್ಗದ ಪ್ರೇಮನ್ನು ತಿನ್ನಬೇಕೆಂಬ ನನ್ನನ್ನು ಬಡಗಳ ಕೈ ಹಿಡಿತೀನಿ ಎಂದು ಹೇಳುವ ನಿಮ್ಮ ಹೃದಯವಂತಿಕೆಯನ್ನು ಕೊಂಡಾಡಲಿಕ್ಕೆ ಈ ಅಲ್ಪನಿಂದ ಸಾಧ್ಯವಿಲ್ಲ. ಆದರೆ ಅಂತ ಅರ್ಧದಲ್ಲಿ ಮಾತಾಡ್ಬಿಟ್ಟಲ್ಲ. ನೀವು ಶ್ರೀಮಂತರು, ನಾವು ಬಡವರು. ನೀವು ಕೇಳಿದಷ್ಟು ವರದಕ್ಷಿಣೆ ಕೊಡ್ಲಿಕ್ಕೆ ನಮ್ಮ ಅಣ್ಣನ ಕೈಯಿಂದ ಆಗ್ಬೇಕಲ್ಲ. ವರದಕ್ಷಿಣೆ ಕೇಳುವ ಹುಟ್ಟಾಳ ನಾನಲ್ಲ ಕಣೆ. ವರದಕ್ಷಿಣೆಗೆ ಆಸೆಗಿದ್ದು ಮನೆಗೆ ಬರುವ ಮಹಾಲಕ್ಷ್ಮಿ ಸೊಸೆಯದ ಚಿತ್ರ ಹಿಂಸೆ ಕೊಟ್ಟುಕೊಳ್ಳುವ ಅತ್ತೆ ಮಾವುದರಿಗೆ ಮೆಚ್ಚುಗೆ ಮಾಡಿ ನಿಮ್ಮ ವಿಶಾಲವಾದ ಹೃದಯವಂತಿಕೆಯನ್ನ. ನೀವು ಹೇಳಿದ ಹಾಗೆ ಈಗಲೂ ಕೂಡ ಈ ಸಮಾಜದಲ್ಲಿ ಹೆಣ್ಣಿನ ಶೋಷಣೆ ನಿಂತಿಲ್ಲ. ಈ ಸಮಾಜದಲ್ಲಿ ಹೆಣ್ಣು ಕೊಡುತ್ತಿರುವ ವೇದನೆ, ಅವರಿಗೆ ಆಗ್ತಿರೋ ಅನ್ಯಾಯ ಬಗ್ಗೆ ತಿಳಿದುಕೊಳ್ಳ ಅಮ್ಮ ತಾಯಿಯವರು ಹೆಣ್ಣಿಗಾಗ್ತಿರೋ ಶೋಷಣೆ ಗೊತ್ತಾಗಬೇಕು. ವರದಕ್ಷಿಣೆ ಪಡೆಯವರನ್ನಾಗಲಿ ವರದಕ್ಷಿಣೆ ಕೇಳುವವರನ್ನಾಗಲಿ ದಾರಿಯಲ್ಲಿ ನಿಲ್ಲಿಸಿ ಹೊರಗ ಚಪ್ಪಲಿ ಮಾಡಬೇಕು. ಹಾಗೆ ಅಂಥವ್ರಿಗೆ ಬುದ್ಧಿ ಬರಬೇಕು. ನನ್ನ ಪ್ರೀತಿ ನಿವೇದನೆಗೆ ಇದುವರೆಗೂ ನೀನು ಯಾವ ಪ್ರತಿಕ್ರಿಯೆ ನೀಡಿಲ್ಲ. ನಿನ್ನ ಪ್ರೀತಿಗೆ ನಾನು ಒಪ್ಪಿದ್ರೆ ನನ್ನ ಈ ಕೈ ಮೇಲೆ ನಿನ್ನ ಕೈನ ಇಟ್ಟು ತಿಳಿದು ನಾನಂದ್ರೆ ಬೇಡ ಬಿಡು. ಇಷ್ಟು ದಿನ ಹೇಗೆ ಒಳ್ಳೆ ಸ್ನೇಹಿತರಾಗಿಲ್ವೋ ಅದೇ ಕೂಡ ಹಾಗೆ ಸ್ನೇಹಿತರಾಗಿದ್ದಲ್ಲ. ಇಲ್ಲ, ನಿಮ್ಮ ಪ್ರೀತಿಗೆ ನಾನು ಒಪ್ಪಿಗೆ ನಿನ್ನ ಒಪ್ಪಿಗೆ ಮಾತು ನನಗೆ ಸ್ವರ್ಗ ಸಿಕ್ಕಾಯ್ತು. ಐ ಲವ್ ಯು, ಐ ಲವ್ ಯು ಸೋ ಮಚ್. ಅಲ್ಲಿ ಬೆಳ್ಳಿ ಮೇಲೆ ಬೆಳ್ಮುಗಿ
ತಿಳಿಸಿ ಅದೇ ಸಿದ್ಧತೆ ಮಾಡ್ತೀವಿ. ಸರಿನಾ? ಸರಿ ಈಗ ಹೊರಗೆ ಹೋಗೋಣ. ಅಲ್ಲಿ ಹೋಗೋಣ.